ಕೆಪಿಎಸ್ಸಿಯಲ್ಲಿ ಪಶುವೈದ್ಯರ ನೇಮಕಾತಿಯಲ್ಲಿ ನಡೆದಿರುವಂತ ಭಾರೀ ಅಕ್ರಮ. ಲಂಚ ಕೊಟ್ಟ ಅಭ್ಯರ್ಥಿಗಳ ಪತ್ತೆಗೆ ಸಿಐಡಿ ಅಧಿಕಾರಿಗಳು ಮುಂದಾಗಿದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಸಿಐಡಿ ತನಿಖೆಯ ಎಕ್ಸ್ಕ್ಲೂಸಿವ್. ನೇಮಕಾತಿ ಪಟ್ಟಿಯಲ್ಲಿ ಹೆಸರಿದ್ದಂತ ಎಲ್ಲ 329 ಮಂದಿಯ ವಿಚಾರಣೆ ನಡೆಯಲಿದೆ. ವಿಚಾರಣೆ ವೇಳೆ ಎಲ್ಲರಿಂದಲೂ OMR ಕಾರ್ಬನ್ ಕಾಪಿ ಸಂಗ್ರಹ, ಕಾರ್ಬನ್ ಶೀಟ್ಗಳನ್ನ FSLಗೆ ರವಾನಿಸಿದೆ ಸಿಐಡಿ. ಕಾರ್ಬನ್ ಪ್ರತಿಗಳನ್ನ OMR ಶೀಟ್ಗಳ ಜೊತೆ ತಾಳೆ ಮಾಡಿ ವರದಿ ರೆಡಿ ಮಾಡಲಾಗುತ್ತೆ. ಯಾವ ಅಭ್ಯರ್ಥಿಯ OMR ಪ್ರತಿ ತಿದ್ದಲಾಗಿದೆ ಅನ್ನೋದರ ಬಗ್ಗೆ ತನಿಖೆ ನಡೆಯುತ್ತೆ. 329 ಅಭ್ಯರ್ಥಿಗಳ ಬಳಿ 658 ಕಾರ್ಬನ್ ಶೀಟ್ ಅನ್ನ ಸಿಐಡಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಕೆಪಿಎಸ್ಸಿ ಪಶುವೈದ್ಯರ ನೇಮಕಾತಿಯಲ್ಲಿ ಆದಂತ ಭಾರಿ ಅಕ್ರಮ, ಲಂಚ ಕೊಟ್ಟ ಅಭ್ಯರ್ಥಿಗಳ ಪತ್ತೆಗೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಯಾವ ರೀತಿ ಪತ್ತೆ ಹಚ್ಚೋದಕ್ಕೆ ಹೊರಟಿದೆ ಹಾಗಾದ್ರೆ ಸಿಐಡಿ? ಎಲ್ಲ 329 ಮಂದಿಯ ವಿಚಾರಣೆ ನಡೆದಿದೆ. ಎಲ್ಲ 329 ಮಂದಿಯ ವಿಚಾರಣೆ ನಡೆಸಿ ಎಲ್ಲರಿಂದಲೂ OMR ಕಾರ್ಬನ್ ಕಾಪಿ ಸಂಗ್ರಹ ಮಾಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್ ಇದ್ದಾರೆ ಸಂಪರ್ಕದಲ್ಲಿ. ಚೇತನ್, ಕೆಪಿಎಸ್ಸಿಯ ಕರ್ಮಕಾಂಡ, ಇದರಲ್ಲಿ ಲಂಚ ಕೊಟ್ಟಂತಹ ಅಭ್ಯರ್ಥಿಗಳು ಯಾರು ಅದನ್ನ ಪತ್ತೆ ಹಚ್ಚೋದಕ್ಕೆ ಸಿಐಡಿ ರೆಡಿ ಆಗಿರೋದು. ಸೊ ಯಾವ ರೀತಿ ಪತ್ತೆ ಹಚ್ಚುತ್ತಾ ಇದೆ, ಯಾವ ರೀತಿ ಕ್ರಮ ಅನುಸರಿಸ್ತಾ ಇದೆ? ಅಂದ್ರೆ ಇದು ಕೆಪಿಎಸ್ಸಿ ನೇಮಕಾತಿಯಲ್ಲಿ ಏನ್ ಹಗರಣ ಆಗಿತ್ತು, ಇವಾಗ ಆಲ್ರೆಡಿ ಇಡಿ ಅಧಿಕಾರಿಗಳು ತಮ್ಮ ಇನ್ವೆಸ್ಟಿಗೇಷನ್ ಅನ್ನ ಒಂದು ಪಾರ್ಟ್ ಅಲ್ಲಿ ಅವರು ಮಾಡ್ತಿರುವಂತದ್ದು. ಮತ್ತೆ ಅಂದ್ರೆ ಈ ಹಿಂದೆನೆ ಸಿಐಡಿಗೆ ಒಂದು ಹ್ಯಾಂಡ್ ಓವರ್ ಮಾಡಲಾಗಿತ್ತು ಏನ್ ಕೇಸು. ಅವರು ಕೂಡ ಒಂದಷ್ಟು ವಿಚಾರಣೆಯನ್ನ ತಮ್ಮ ಆಂಗಲ್ ಅಲ್ಲಿ ತಮ್ಮ ಇನ್ವೆಸ್ಟಿಗೇಷನ್ ಅನ್ನ ಸಿಐಡಿ ಅಧಿಕಾರಿಗಳು ಕೂಡ ಇದೀಗ ಮಾಡ್ತಿರುವಂತದ್ದು. ಅಂದ್ರೆ ಒಟ್ಟು 658 ಕಾರ್ಬನ್ ಶೀಟ್ ಗಳನ್ನ FSLಗೆ ರವಾನೆ ಮಾಡಲಾಗಿದೆ. ಅಂದ್ರೆ ಈ ಅಭ್ಯರ್ಥಿಗಳನ್ನ 329 ಜನ ಅಭ್ಯರ್ಥಿಗಳನ್ನ ವಿಚಾರಣೆಯನ್ನ ಮಾಡಿರುವಂತದ್ದು. ಅವ್ರ ಬಳಿ ಏನ್ ಕಾರ್ಬನ್ ಶೀಟ್ ಇರುತ್ತೆ, ಅಂದ್ರೆ ಯಾವುದೇ ಒಂದು ನೇಮಕಾತಿ ಎಕ್ಸಾಮ್ ಅನ್ನ ಬರೆದಾಗ ಅಸಲಿ OMR ಶೀಟ್ ಪರೀಕ್ಷಾ ಕೇಂದ್ರಕ್ಕೆ ಹೋದ್ರೆ ಕಾರ್ಬನ್ ಕಾಪಿಯನ್ನ ಅಭ್ಯರ್ಥಿಗಳಿಗೆ ಕೊಡೋದು ಆಗ್ಲಿಂದ ಇರುವಂತಹ ಒಂದು ವಿಚಾರ. ಹೀಗಾಗಿ ಅದನ್ನು ಕೂಡ ವಶಕ್ಕೆ ಪಡೆದು ಎರಡನ್ನೂ ಕೂಡ ತಾಳೆ ಹಾಕಿ ಅದನ್ನು FSLಗೆ ಕಳಿಸಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೀಗ ಲಭ್ಯ ಆಗ್ತಿರುವಂತದ್ದು. ಅಂದ್ರೆ ಒಂದ್ ಕಡೆ ಎಲ್ಲರಿಗೂ ಕೂಡ ಇಡಿಯ ಒಂದು ಇನ್ವೆಸ್ಟಿಗೇಷನ್ ಅನ್ನ ಒಂದು ತಲೆ ಬಿಸಿ ಆದ್ರೆ, ಇದೀಗ ಸಿಐಡಿ ಕೂಡ ಇನ್ವೆಸ್ಟಿಗೇಷನ್ ಅನ್ನ ತಮ್ಮ ಇನ್ವೆಸ್ಟಿಗೇಷನ್ ಅನ್ನ ಮುಂದುವರಿಸಿರುವಂತದ್ದು. ಒಟ್ಟು 329 ಅಭ್ಯರ್ಥಿಗಳ ಬಳಿ 658 ಕಾರ್ಬನ್ ಶೀಟ್ ಗಳನ್ನ ವಶಕ್ಕೆ ಪಡೆದು ಅದೆಲ್ಲವನ್ನು ಕೂಡ OMR ಶೀಟ್ ಜೊತೆಗೆ FSLಗೆ ರವಾನೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಅಂದ್ರೆ ವಾರದ ಒಳಗಡೆ OMR ಶೀಟ್ ತಿದ್ದುಪಡಿ ಬಗ್ಗೆ ಒಂದು ಮಾಹಿತಿಯನ್ನ ಕೊಡೋದಕ್ಕೂ ಕೂಡ ಒಂದಷ್ಟು ಸೂಚನೆಗಳನ್ನು ಕೂಡ FSLಗೆ ಕೊಟ್ಟಿರುವಂತದ್ದು. OMR ಶೀಟ್ ಮತ್ತೆ ಕಾರ್ಬನ್ ಶೀಟ್ ಎರಡನ್ನೂ ಕೂಡ ಕೊಟ್ಟು ತಾಳೆ ಹಾಕಿ ಇದನ್ನ ಒಂದೇ ಟೈಮಲ್ಲಿ ಬರಲಾಗಿತ್ತ ಏನು ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿಯನ್ನ ಇದೀಗ ತಗೊಳ್ಳೋದಕ್ಕೆ ಸಿಐಡಿ ಮುಂದಾಗಿರುವಂತದ್ದು. ಶ್ವೇತಾ, ಸದ್ಯಕ್ಕೆ 329 ಮಂದಿಯ ಕಾರ್ಬನ್ ಶೀಟ್ OMR ಶೀಟ್ ಎರಡನ್ನೂ ಕೂಡ FSLಗೆ ರವಾನೆ ಮಾಡಿರುವಂತದ್ದು. ಶ್ವೇತಾ, ಥ್ಯಾಂಕ್ ಯು ಚೇತನ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.